ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಲ್ಲು ವಸಡುಗಳು ಸೇರಿದಂತೆ ಬಾಯಿಯ ಇತರೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಕ್ರಮ ಯಾವುದು? ಆಪ್ಷನ್ಸ್: ಎ ಗಾರ್ಗಲ್, ಬಿ ಆಯಿಲ್ ಪುಲ್ಲಿಂಗ್, ಸಿ ಬಿಸಿ ನೀರು ಸೇವನೆ, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಆಯಿಲ್ ಪುಲ್ಲಿಂಗ್. ಕುಹರವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಅಪಾಯಕಾರಿ ಅಂಶಗಳಿಗೆ ನಿರಂತರವಾಗಿ ಒಡ್ಡಿಕೊಳ್ಳುತ್ತವೆ. ಕಲುಷಿತ ಆಹಾರ, ಪಾನೀಯ, ಗಾಳಿ, ಜಂಕ್ ಫುಡ್ ಮತ್ತು ಧೂಮಪಾನ, ಆಲ್ಕೋಹಾಲ್ ಸೇವನೆ, ತಂಪು ಪಾನೀಯಗಳು, ಅನಿಯಮಿತ ಆಹಾರ ಪದ್ಧತಿ, ಮಾನಸಿಕ ಒತ್ತಡ ಮುಂತಾದ ಚಟಗಳ ಮೂಲಕ ಅಂತರ್ವರ್ಧಕ ವಿಷಗಳು ಮತ್ತು ಬಾಹ್ಯ ವಿಷಗಳು ದೇಹವನ್ನು ಪ್ರವೇಶಿಸುತ್ತವೆ. ಬಾಯಿಯ ಕುಳಿಯಲ್ಲಿನ ವಿಷಗಳು ಮತ್ತು ಬ್ಯಾಕ್ಟೀರಿಯಾದ ಆಕ್ರಮಣವನ್ನು ಕೆಟ್ಟ ಮೌಖಿಕ ನೈರ್ಮಲ್ಯಕ್ಕೆ ಕಾರಣವಾಗುತ್ತದೆ. ಇಂತಹ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಲು ಆಯಿಲ್ ಪುಲ್ಲಿಂಗ್ ಸಹಾಯ ಮಾಡುತ್ತದೆ. ತೆಂಗಿನ ಎಣ್ಣೆಯನ್ನು 10 ರಿಂದ 15 ನಿಮಿಷಗಳ ಕಾಲ ಬಾಯಿಯಲ್ಲಿಟ್ಟು ಉಗುಳುವುದನ್ನು ಆಯಿಲ್ ಪುಲ್ಲಿಂಗ್ ಎನ್ನಲಾಗುತ್ತದೆ. ನೀವು ಇದನ್ನು ಪ್ರತಿದಿನ ಮಾಡುವುದರಿಂದ ಬಾಯಿಯ ಅನೇಕ ಸಮಸ್ಯೆಗಳು ದೂರಾಗುತ್ತವೆ. ಸೀನು ಅಥವಾ ಕೆಮ್ಮುವುದನ್ನು ತಡೆಯುವುದರಿಂದ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಮೂತ್ರನಾಳ ಸೋಂಕು, ಬಿ ಶ್ವಾಸಕೋಶ ಹಾನಿ, ಸಿ ಗಂಟಲು ನೋವು, ಡಿ ಕರಳು ಹಾನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ಹಾನಿ. ವಾಸ್ತವವಾಗಿ ನಾವು ಕೆಮ್ಮುವಾಗ ಅಥವಾ ಸೀನುವಾಗ ದೇಹದಲ್ಲಿ ಒತ್ತಡ ಉಂಟಾಗುತ್ತದೆ. ಇದು ಶ್ವಾಸಕೋಶದ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಸೀನುವುದನ್ನು ಅಥವಾ ಕೆಮ್ಮುವುದನ್ನು ಬಲವಂತವಾಗಿ ನಿಲ್ಲಿಸಿದರೆ ಈ ಒತ್ತಡವು 10 ಪಟ್ಟು ಹೆಚ್ಚಾಗುತ್ತದೆ. ಈ ಒತ್ತಡ ದೇಹದ ದುರ್ಬಲ ಭಾಗಗಳಿಗೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಇದು ಕಿವಿ ಮತ್ತು ಕಣ್ಣುಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಆರೋಗ್ಯವಂತ ವ್ಯಕ್ತಿಯ ದೇಹವು ಈ ಒತ್ತಡವನ್ನು ತಡೆದುಕೊಳ್ಳಬಹುದು, ಆದರೆ ದೇಹವು ದುರ್ಬಲವಾಗಿದ್ದಾಗ ಅಪಾಯವಾಗುತ್ತದೆ. ವಿಶೇಷವಾಗಿ ಆಲ್ಕೋಹಾಲ್ ಸೇವಿಸುವವರು ಅಥವಾ ಸಿಗರೇಟ್ ಸೇದುವವರು ಸೀನು ಮತ್ತು ಕೆಮ್ಮನ್ನು ತಡೆದರೆ ಅವರ ಉಸಿರಾಟದ ಪ್ರದೇಶ ಅಥವಾ ಶ್ವಾಸಕೋಶದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. 4ನೇ ಪ್ರಶ್ನೆ, ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಯಾವುದನ್ನು ತಿನ್ನುವುದರಿಂದ ಶುಗರ್ ಎಂದಿಗೂ ನಾರ್ಮಲ್ ಆಗಿಯೇ ಇರುತ್ತದೆ? ಆಪ್ಷನ್ಸ್: ಎ ಬೇವಿನ ಚೂರ್ಣ, ಬಿ ಒಣಕೊಬ್ಬರಿ, ಸಿ ಬಾದಾಮಿ, ಡಿ ಮೆಂತ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ. ಬ್ಲಡ್ ಶುಗರ್ ಹೆಚ್ಚಾಗುವುದೇ ಆಹಾರ ಸೇವಿಸಿದ ಮೇಲೆ. ಇದನ್ನು ಕಂಟ್ರೋಲ್ ಮಾಡಬೇಕಾದರೆ ಆಹಾರ ಸೇವಿಸುವ ಅರ್ಧ ಗಂಟೆ ಮುನ್ನ ಬಾದಾಮಿಯನ್ನು ತಿನ್ನಬೇಕು. ಬಾದಾಮಿಯಲ್ಲಿ ಹೇರಳವಾದ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಫೈಬರ್ ಮತ್ತು ಪ್ರೋಟೀನ್ ಕಂಡುಬರುತ್ತದೆ. ಇದು ಬ್ಲಡ್ ಶುಗರ್ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಗ್ಲೂಕೋಸ್ ಮಟ್ಟವು ಕಡಿಮೆಯಾಗುತ್ತದೆ. ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಭೋಜನ ಹೀಗೆ ಏನೇ ಇರಲಿ ಸೇವಿಸುವ ಅರ್ಧ ಗಂಟೆ ಮೊದಲು ಬಾದಾಮಿಯನ್ನು ತಿನ್ನುವುದು ಆರೋಗ್ಯಕರ. ಆದರೆ ಬಾದಾಮಿಯನ್ನು ಹಾಗೆಯೇ ತಿನ್ನುವ ಬದಲು ಬಾದಾಮಿಯನ್ನು ನೆನೆಸಿಟ್ಟು ಸಿಪ್ಪೆ ಸುರಿದು ತಿನ್ನುವುದು ಉತ್ತಮ. 5ನೇ ಪ್ರಶ್ನೆ, ಮಿಲಿಯನೇರ್ ಫಾರ್ಮರ್ ಆಫ್ ಇಂಡಿಯಾ ಪ್ರಶಸ್ತಿ ಪಡೆದ ರೈತ ಮಹಿಳೆ ಯಾರು? ಆಪ್ಷನ್ಸ್: ಎ ಸುಮನ್ ಶರ್ಮಾ, ಬಿ ಸುನೀತಾ, ಸಿ ನೀತು ಡೇವಿಡ್, ಡಿ ಕವಿತಾ ಮಿಶ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕವಿತಾ ಮಿಶ್ರಾ. ಕರ್ನಾಟಕದ ರಾಯಚೂರಿನ ಭಾಗದವರಾದ ಕವಿತಾ ಮಿಶ್ರಾ ಅವರು ಬಂಜರು ಭೂಮಿಯನ್ನು ಅಭಿವೃದ್ಧಿ ಹೊಂದುತ್ತಿರುವ ಸಾವಯವ ಕೃಷಿಯಾಗಿ ಪರಿವರ್ತಿಸಿದರು. ಶ್ರೀಗಂಧದ ಮರಗಳನ್ನು ಮಾವು ಮತ್ತು ಪೇರಳದಂತಹ ಹಣ್ಣುಗಳೊಂದಿಗೆ ಸಂಯೋಜಿಸುವ ಮೂಲಕ ಮತ್ತು ಜಾನುವಾರು ಮತ್ತು ಕೋಳಿಗಳನ್ನು ಸೇರಿಸುವ ಮೂಲಕ ಅವರ ಸುಸ್ಥಿರ, ಲಾಭದಾಯಕ ಪರಿಸರ ವ್ಯವಸ್ಥೆಯನ್ನು ರಚಿಸಿದರು. ಸಾವಯವ ಕೃಷಿಗೆ ಅವರ ಸಮರ್ಪಣೆ ಇತರರಿಗೆ ಸ್ಫೂರ್ತಿಯಾಗಿದ್ದು ಮತ್ತು ಅವರ ಶ್ರೀಗಂಧದ ಮರದ ಕೃಷಿಯಲ್ಲಿ ತರಬೇತಿಯನ್ನು ನೀಡುತ್ತಿದ್ದಾರೆ ಮತ್ತು ಅವರು 2027ರ ವೇಳೆಗೆ ಉತ್ತಮ ಆದಾಯವನ್ನು ನಿರೀಕ್ಷಿಸುತ್ತಿದ್ದು, ಸಂಕಲ್ಪವು ಸವಾಲುಗಳನ್ನು ಯಶಸ್ಸಿಗೆ ತಿರುಗಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ. 6ನೇ ಪ್ರಶ್ನೆ, ಚರ್ಮದ ತುರಿಕೆಗಳಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಸ್ನಾನದ ನೀರಿಗೆ ಏನನ್ನು ಹಾಕಿ ಸ್ನಾನ ಮಾಡಬೇಕು? ಆಪ್ಷನ್ಸ್: ಎ ಉಪ್ಪು, ಬಿ ತುಳಸಿ ಎಲೆ, ಸಿ ಬೇವಿನ ಎಲೆ, ಡಿ ಬಿಲ್ವಪತ್ರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಲ್ವಪತ್ರೆ. ಬಿಲ್ವಪತ್ರೆ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಚರ್ಮದ ಮೇಲಾಗುವಂತಹ ಕಜ್ಜಿ, ತುರಿಕೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಕೆಲವರಲ್ಲಿ ದೇಹದ ಮೇಲೆ ಕುರುಗಳು ಎದ್ದಾಗ ಅತೀವ್ರ ನೋವುಂಟಾಗಿ ತುಂಬಾ ಕಿರಿಕಿರಿ ಉಂಟಾಗುತ್ತದೆ. ಈ ತೊಂದರೆಯನ್ನು ಬಿಲ್ವಪತ್ರೆಯ ಉಪಯೋಗದಿಂದ ತಡೆಗಟ್ಟಬಹುದು. ಬಿಲ್ವಪತ್ರೆಯ ಮರದ ಬೇರನ್ನು ನಿಂಬೆ ರಸದಲ್ಲಿ ತೇಯ್ದು ಕುರುಗಳಿಗೆ ಹಚ್ಚುವುದರಿಂದ ಕ್ರಮೇಣವಾಗಿ ಕುರುಗಳು ಕಡಿಮೆಯಾಗುತ್ತದೆ. 7ನೇ ಪ್ರಶ್ನೆ,
ಯಾರಿಗೆ ಕಣ್ಣಿನ ಸ್ಟ್ರೋಕ್ನಂತಹ ಸಮಸ್ಯೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಅಧಿಕ ರಕ್ತದೊತ್ತಡ, ಬಿ ಮಧುಮೇಹ, ಸಿ ಅಧಿಕ ಬೊಜ್ಜು, ಡಿ ಹೆಚ್ಚು ಜಾಲತಾಣ ಬಳಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 50 ವರ್ಷ ಮೇಲ್ಪಟ್ಟವರಿಗೆ, ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆ ಇರುವವರಿಗೆ ಮತ್ತು ಮಧುಮೇಹ ಇರುವವರಿಗೆ ಕಣ್ಣಿನ ಪಾರ್ಶ್ವವಾಯು ಬರುವ ಸಾಧ್ಯತೆ ಹೆಚ್ಚು. ನೋಡುವಾಗ ಕಣ್ಣ ಮುಂದೆ ಏನೋ ತೇಲುತ್ತಿರುವಂತೆ ಅನಿಸುತ್ತದೆ. ಇವು ಫ್ಲೋಟರ್ ಕಣಗಳು. ರಕ್ತ ಅಥವಾ ಇತರ ದ್ರವವು ಕಣ್ಣಿನಿಂದ ಹೊರಬಂದಾಗ ಇದು ಸಂಭವಿಸುತ್ತದೆ. ನೀವು ಇದ್ದಕ್ಕಿದ್ದಂತೆ ಅಸಾಮಾನ್ಯ ನೋವು ಅನುಭವಿಸುವಿರಿ. ಆದಾಗ್ಯೂ ಹೆಚ್ಚಿನ ಸಂದರ್ಭಗಳಲ್ಲಿ ಕಣ್ಣಿನ ಸ್ಟ್ರೋಕ್ ನೋವುರಹಿತವಾಗಿರುತ್ತದೆ. ಕಣ್ಣಿನ ಪಾರ್ಶ್ವವಾಯು ಚಿಕಿತ್ಸೆಯು ಸ್ಟ್ರೋಕ್ನಿಂದ ಉಂಟಾಗುವ ಕಣ್ಣಿನ ಹಾನಿಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಈ ಸ್ಥಿತಿಯಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಕಣ್ಣಿನ ರಕ್ತನಾಳಗಳಿಗೆ ಹಾನಿ ಮತ್ತು ದೃಷ್ಟಿ ನಷ್ಟದಂತಹ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡಬಹುದು. 8ನೇ ಪ್ರಶ್ನೆ: ಹಸು ಎಮ್ಮೆಯ ಹಾಲಿಗಿಂತಲೂ ಶ್ರೇಷ್ಠವಾದ ಹಾಲು ಯಾವುದು? ಆಪ್ಷನ್ಸ್: ಎ ಕತ್ತೆ ಹಾಲು, ಬಿ ಒಂಟೆ ಹಾಲು, ಸಿ ಮೇಕೆ ಹಾಲು, ಡಿ ಸೋಯಾ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಕೆ ಹಾಲು. ಮೇಕೆ ಹಾಲಿನಲ್ಲಿ ಸೆಲೆನಿಯಂ ಮತ್ತು ಸತುವು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇವು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಸೆಲೆನಿಯಂ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಿದರೆ, ಸತುವು ಪ್ರತಿರಕ್ಷಣಾ ಕೋಶಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇನ್ನು ಮೇಕೆ ಹಾಲು ಇತರ ಹಾಲುಗಳಿಗಿಂತ ಕಡಿಮೆ ಮಟ್ಟದ ಲ್ಯಾಕ್ಟೋಸ್ ಮತ್ತು ಲಿಪಿಡ್ಗಳನ್ನು ಹೊಂದಿರುತ್ತದೆ. ಇದನ್ನು ಸೇವನೆ ಮಾಡುವುದರಿಂದ ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದು. ಸೂಕ್ಷ್ಮ ಹೊಟ್ಟೆಯ ಜನರಿಗೆ ಈ ಹಾಲು ತುಂಬಾ ಒಳ್ಳೆಯದು. 9ನೇ ಪ್ರಶ್ನೆ: ಸಂಭೋಗದಿಂದ ಪುರುಷರಲ್ಲಿ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಬಿಪಿ, ಸಿ ಶುಗರ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್. ಆರೋಗ್ಯಕರ ಲೈಂಗಿಕ ಜೀವನದಿಂದ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆಯಾಗಿರುತ್ತದೆ. ಇದರೊಟ್ಟಿಗೆ ನಿಯಮಿತ ವ್ಯಾಯಾಮ, ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಮತ್ತು ಧೂಮಪಾನವನ್ನು ತ್ಯಜಿಸುವುದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖದ ಮೇಲಿನ ಮೊಡವೆಗಳನ್ನು ಸುಲಭವಾಗಿ ಹೋಗಲಾಡಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಅರಿಶಿನ, ಬಿ ತುಳಸಿ ಎಲೆ, ಸಿ ಆಲೋವೆರಾ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ಎಲೆ. ತುಳಸಿ ಎಲೆಗಳು ದೇಹದಲ್ಲಿನ ಅನೇಕ ರೋಗಗಳನ್ನು ತೊಡೆದುಹಾಕಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಆದ್ದರಿಂದ ತುಳಸಿ ಎಲೆಗಳನ್ನು ಮಕ್ಕಳಿಗೆ ಮತ್ತು ವೃದ್ಧರಿಗೆ ಹೆಚ್ಚಾಗಿ ನೀಡಲಾಗುತ್ತದೆ. ಇಂತಹ ತುಳಸಿ ಎಲೆಗಳು ಸೌಂದರ್ಯವರ್ಧಕದಲ್ಲೂ ತಮ್ಮ ಕೈಚಳಕವನ್ನು ತೋರಿಸುತ್ತವೆ. ಮುಖದಲ್ಲಿ ಮೊಡವೆಗಳಿದ್ದರೆ ತುಳಸಿ ಎಲೆಯ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ಬೇಗ ಗುಣವಾಗುತ್ತವೆ. ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಯಾವುದು? ಆಪ್ಷನ್ಸ್: ಎ ವಿಶ್ವ ಬ್ಯಾಂಕ್, ಬಿ RBI, ಸಿ ಒಗಾಕಿ ಕ್ಯೂರಿಟ್ಸು, ಡಿ JP ಮೋರ್ಗನ್. ಸರಿಯಾದ ಉತ್ತರ ಆಪ್ಷನ್ ಸಿ ಒಗಾಕಿ ಕ್ಯೂರಿಟ್ಸು. ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಒಗಾಕಿ ಕ್ಯೂರಿಟ್ಸು ಬ್ಯಾಂಕ್ ಮತ್ತು ಇದು ಜಪಾನ್ನಲ್ಲಿ ಕಂಡುಬರುತ್ತದೆ. ಭಾರತದ ಮೊಟ್ಟ ಮೊದಲ ಕನ್ನಡ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿ ಯಾರು? ಆಪ್ಷನ್ಸ್: ಎ ಭವ್ಯ ನರಸಿಂಹಮೂರ್ತಿ, ಬಿ ಮಾಧುರಿ, ಸಿ ರಾಧಿಕಾ ಸೇನ್, ಡಿ ಅವನಿ ಚತುರ್ವೇದಿ. ಸರಿಯಾದ ಉತ್ತರ ಆಪ್ಷನ್ ಎ ಭವ್ಯ ನರಸಿಂಹಮೂರ್ತಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿಯಾಗಿ ನಮ್ಮ ಹೆಮ್ಮೆಯ ಕನ್ನಡತಿ ಭವ್ಯ ನರಸಿಂಹಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.